ವರ್ಷಗಳೇ ಕಳೆದ್ರೂ ಕೂಡ ಈ ರಸ್ತೆ ಮಾತ್ರ ಸರಿಯಾಗ್ತಾ ಇಲ್ಲ. ಅಧಿಕಾರಿಗಳು ಜನ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಜನರ ಪರದಾಟ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಸಾಕ್ಷಿಹಳ್ಳಿ ಗ್ರಾಮದಿಂದ ತುಮಕೂರಿಗೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಹಾಳಾಗಿ ವರ್ಷಗಳೇ ಕಳೆದರೂ ಕೂಡ ಈವರೆಗೂ ರಸ್ತೆ ಮಾತ್ರ ಸರಿಯಾಗ್ತಾ ಇಲ್ಲ. ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರಲಿದ್ದು, ಈ ರಸ್ತೆ ಕಾಮಗಾರಿಗೆ ಪಿಡಬ್ಲ್ಯೂಡಿ ಇಲಾಖೆಯು ಸುಮಾರು 1 ವರ್ಷಗಳ ಹಿಂದೆಯೇ ಟೆಂಡರ್ ಪ್ರಕ್ರಿಯೆ ನಡೆದಿತ್ತು. ಅಲ್ಲದೆ ರಸ್ತೆ ಕಾಮಗಾರಿಯ ಕೆಲಸವೂ ಕೂಡ ಆರಂಭ ಆಗಿತ್ತು. ಆದರೆ ಕಾಮಗಾರಿ ವಿಳಂಬ ಆಗ್ತಾ ಇದ್ದು ಸವಾರರು ಹೈರಾಣಾಗಿದ್ದಾರೆ. ಕಳೆದ ವಾರದ ಹಿಂದೆ ಮಳೆ ಬಂದಿದ್ದು ರಸ್ತೆಯ ತುಂಬಾ ಮಳೆ ನೀರು ನಿಂತಿದೆ. ಇದರಿಂದ ರಸ್ತೆ ಯಾವುದು ಗುಂಡಿ ಯಾವುದಂತ ಗೊತ್ತಾಗದೆ ಸವಾರರು ಗುಂಡಿಗೆ ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಇನ್ನು ಕೇವಲ 15 ದಿನಗಳಲ್ಲಿ ಶ್ರೀ ಮಣ್ಣಮ್ಮ ದೇವಿಯ ಜಾತ್ರೆ ನಡೆಯಲಿದ್ದು, ಈ ಜಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಆದರೆ ಈ ರಸ್ತೆ ಹಾಳಾಗಿದ್ದು ಅಪಘಾತಗಳಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಈ ನಡುವೆ ಇಂದು ಬೆಳಗ್ಗೆ ಈ ಮಾರ್ಗದಲ್ಲಿ ಗ್ರಾಮವೊಂದಕ್ಕೆ ರೋಗಿಗಳನ್ನ ಬಿಟ್ಟು ಉಹಿಲ್ದೊರೆ ಕಡೆ ಹೋಗ್ತಾ ಇದ್ದ ವೇಳೆ ಆಂಬ್ಯುಲೆನ್ಸ್ ಒಂದು ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಂಬ ಮುರಿದು ಬಿದ್ದಿದೆ. ಜನಪ್ರತಿನಿಧಿಗಳು ಜಾನುವಾರುಗಳು ಓಡಾಡುವ ಸ್ಥಳದಲ್ಲಿ ಜನೋಪಯೋಗಿ ಕೆಲಸವನ್ನ ಮಾಡ್ತಾ ಇಲ್ಲ. ಡಾಂಬಾರು ಹಾಕದೆ ಮಣ್ಣನ್ನ ಸುರಿದು ಹೋಗ್ತಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ರು. ನಮ್ಮದು ಕಿಲಾರದಳ್ಳಿ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ. ಊರಿಂದ ಸ್ವಲ್ಪ ಕಿಲೋಮೀಟರ್ ದೂರದಲ್ಲಿ ಡೌನ್ನಲ್ಲಿ ರೋಡ್ ಸೈಡ್ ನಮ್ಮ ಜಮೀನಿದೆ. ಅಲ್ಲಿ 3 ಸೀಮೆ ಹಸುಗಳು ನಮ್ಮವು. ಹಸುಗಳು ಇದ್ದಂಥ ಜಾಗದಲ್ಲಿ ರೋಡಲ್ಲಿ ಬರಬೇಕಾದ ಒಂದು ಆಂಬ್ಯುಲೆನ್ಸು ಅತಿ ವೇಗವಾಗಿ ಬಂದು ಆ ಶೆಡ್ಡಿನ ಮೇಲೆ ನುಗ್ಗಿಸಿದ್ದಾರೆ. 2 ನಮ್ಮ ರೈತ ಸಂಪರ್ಕ ನಮ್ಮ ಇದಕ್ಕೆ ಬಂದಿರತಕ್ಕಂಥ ಕರೆಂಟಿನ 2 ಕಂಬಗಳು ಮುರಿದಿದ್ದಾವೆ. 6 ಸಿಮೆಂಟ್ ಕಂಬಗಳು ಎಲ್ಲ ಮುರಿದು ಹಸುಗಳು ಪೂರ್ತಿ ಹಮ್ಮಿಕೊಂಡಿದ್ದಾವೆ. ಶೆಡ್ಡು ಶೀಘ್ರವಾಗಿ ರೋಡನ್ನು ಕೂಡ ಕ್ಲೀನ್ ಆಗಬೇಕು. ಜೊತೆಗೆ ನಮಗೆ ಇದಕ್ಕೆ ಸಂಬಂಧಪಟ್ಟಾಗೆ ನಮಗೆ ಪರಿಹಾರವನ್ನು ಕೊಡಿಸಬೇಕು. ಇಲ್ಲಿ ಬಂದಿರೋ ಉದ್ದೇಶ ಏನಂತಂದರೆ, ಆಂಬುಲೆನ್ಸ್ ಗಾಡಿ ಆಕ್ಸಿಡೆಂಟ್ ಆಗಿದೆ, ಒಂದು ಕಂಬನೂ ಕೂಡ ಮುರಿದೋಗಿದೆ. ಹಾಗೆಯೇ ಕಿಲಾರದಳ್ಳಿಯಿಂದ ಸಾಕ್ಷಿಹಳ್ಳಿವರೆಗೂ ರಸ್ತೆ ಸುಮಾರು 1 ವರ್ಷಗಳಿಂದಲೂ ಸಹ ಕಾರ್ಯಾರಂಭಗೊಂಡು ಇಲ್ಲಿನವರೆಗೂ ಎಲ್ಲ ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದು ರೆಡ್ ಮಿಕ್ಸ್ ಹಾಕಿ ಜಲ್ಲಿಗಳು ತುಂಬ ಇದೆ. ಗಾಡಿಗಳು ಕೂಡ ಓಡಾಡೋಕ್ಕಾಗ್ತಾ ಇಲ್ಲ. ಅಂತಹ ಇದರಲ್ಲೂ ಕೂಡ ಆಂಬ್ಯುಲೆನ್ಸ್ ಓಡಾಡದಂಥ ಪರಿಸ್ಥಿತಿ ಈ ರಸ್ತೆಯಲ್ಲಿ ನಿರ್ಮಾಣ ಆಗಿದೆ. ದಯಮಾಡಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ತತ್ಕ್ಷಣ ಕಾರ್ಯಾರಂಭ ಮಾಡದಲ್ಲೇ ಹೋದರೆ ಮುಂದಿನ ದಿನ ಇಂಥ ಮಣ್ಣಮ್ಮನ ಜಾತ್ರೆ ಇನ್ನು 15 ದಿವಸ, ಇವತ್ತು 15 ದಿವಸ ಮಣ್ಣಮ್ಮನ ಜಾತ್ರೆ ಇದೆ. ಸಾವಿರಾರು ಜನಸಂಖ್ಯೆಯಲ್ಲಿ 16,000 ಜನಸಂಖ್ಯೆ ಬರ್ತಾ ಇರ್ತಾರೆ. ಅಂತ ಬರ್ತಾ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ತುಂಬ ಅಪಾಯ ಆಗೋಂಥ ಪರಿಸ್ಥಿತಿಗಳು ತುಂಬ ಇದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ರಾಜಕಾರಣಿಗಳು ಕೂಡಲೇ ತತ್ಕ್ಷಣ ಈ ಕೆಲಸನ ಆರಂಭ ಮಾಡಲೇಬೇಕು. ಆರಂಭ ಮಾಡಲಿಲ್ಲ ಅಂತಂದರೆ ಎಲ್ಲ ಸಾವು ನೋವುಗಳಿಗೂ ಕೂಡ ನೀವೇ ಜವಾಬ್ದಾರಿ ಅಂತ ಹೇಳಿ ನಾನಾದ್ರೂ ಹೇಳ್ತಾ ಇದ್ದೀನಿ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಕೂಡಲೇ ಈ ರಸ್ತೆ ಕಾಮಗಾರಿಯನ್ನ ಸರಿಪಡಿಸುವ ಮೂಲಕ ಅಮಾಯಕ ಜೀವಗಳು ಬಲಿಯಾಗುವುದನ್ನು ತಪ್ಪಿಸಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.